यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ನಾವು ಬಿಜಾಪುರದೊಳಗೆ ನಮ್ಮ ಸಿಟಿ MLA ಅವರು ಏನು ಹೇಳ್ಯಾರ, ಡುಪ್ಲಿಕೇಟ್ ಹೋಟ್ ಅದಾವ. ಡುಪ್ಲಿಕೇಟ್ ಹೋಟ್ ಮಾಡಿದವರು ಇವರು ಏನಂತಂದಾರ ನೋಡ್ರಿ. ಇದು ಏನು ಹೇಳಕತ್ತಾರ ಇವರು, ಏನಂದಾರ, ತಾಯಿ ಗಂಡ ನನ್ನ ಮಕ್ಕಳು, ತಾಯಿ ಗಂಡ ನನ್ನ ಮಕ್ಕಳು ಯಾರದಾರ ಅಂದ್ರೆ ಹೇಳವ್ರು ಯಾರಿದು ಹೇಳ್ಯಾರ, ಅವರು ತಾಯಿ ಗಂಡ ಮಕ್ಕಳು. ಯಾಕಂದ್ರೆ ಡುಪ್ಲಿಕೇಟ್ ಹೋಟ್ ಮಾಡೋರು ಇವರು. ದೇಶದ್ರೋಹಿ ಕೆಲಸ ಮಾಡೋರು ಯಾರ? ಬಸನಗೌಡ ಯತ್ನಾಳ್ರು. ಯಾರ್ಗ ತಾಯಿ ಗಂಡ್ರು ಹೇಳ್ತೀರಿ? ನಿಮ್ಮ ಅಪ್ಪನ ಮನೆಯಿಂದ ನಾವು ತಿಂದೀವಿ ನಮ್ಗನ್ಲಕ್ಕ. ದೇಶದ್ರೋಹಿ ಮಾಡಿದವ್ರು ನೀವು, ಝಂಡಾ ಪಾಕಿಸ್ತಾನದ ಹಚ್ಚಿದವ್ರು ನೀವು. ನಿಮ್ ಬಲ್ಲಿ ಅಷ್ಟ ನೀವು ತಾಯಿ ಗಂಡ್ರ ಮಕ್ಕಳು ಇಲ್ಲಂದ್ರ ಸಿಬಿಐ ಕೊಡಂತ ಹೇಳ್ರಿ ಕೇಸ ನಿಮ್ದು. ಈ ಡುಪ್ಲಿಕೇಟ್ ಹೋಟ್ ಎಲ್ಲಿಂದ? ಬಾಲ್ಕಿ, ಬೀದರ್, ಚಿಂಚೋಳಿ, ಗುಲ್ಬರ್ಗ, ಬಿಜಾಪುರ್ ಸಿಟಿ ಮಗ್ಗಲ್ಕಿಂದು ಏನ ಹಮಾಲ್ ಕಾಲನಿ ಅದ, ಯೋಗಾಪುರ ಅದ, ನಾಗ್ಟಾನ್ ಮತಕ್ಷೇತ್ರ ಅದ, ಭಾರತೀದ ಅದಾವ. ಎಲ್ಲಾ ಡುಪ್ಲಿಕೇಟ್ 28,000 ಡುಪ್ಲಿಕೇಟ್ ನೀವು ಮಾಡಿರಿ. ಮತ್ತೆ ಹೇಳ್ತೀರಿ ಜುಮಾ ಮಸೀದ್ ಅಲ್ಲಿ ಹೋದ್ರ 15,000 ಹೋಟ್ ಅದ. ನಿಮ್ ಬಲ್ಲಿ ಅಷ್ಟೇ. ನೀವು ಖರೆ ನಿಮ್ಮ ಅಪ್ಪ ಗುಟ್ಟಿದ್ರ ನೀವು ಗುಡಿ ಮುಟ್ಟಿ ನಾ ಒಂದು ಬೋಕಸ್ ಹೋಟ್ ಮಾಡಿಲ್ಲ ಅಂತ ನೀವು ಹೇಳ್ರಿ. ಮಾಡೋದು ತುಡುಗ್ ನೀವು, ಡುಪ್ಲಿಕೇಟ್ ಮಾಡೋರ್ ನೀವು. ಮತ್ತ ಮಕ್ಕಳು, ತಾಯಿ ಗಂಡ ಮಕ್ಕಳು, ತಾಯಿಗೆ ಹೇಳೋಕಿತ್ ಮೊದಲ ನಿಮ್ ತಾಯಿಗೆ ನೀವು ಹೇಳ್ಕೊರಿ. ತಾಯಿಗೆ ಹೇಳ್ತೀರಿ ಡುಪ್ಲಿಕೇಟ್ ಮಾಡೋತನ ಮಾಡಿ, ನಿಮ್ ತಾಯಿಗೆ ಹೇಳ್ಕೊರಲ್ಲ. ಡುಪ್ಲಿಕೇಟ್ ಹೋಟ್ ಮಾಡಿರಿ, ಮಾಡಿಲ್ಲ ಅಂತ ನೀವು ಹಾನಿ ಮಾಡ್ರಿ. ಮತ್ತ ಓಣಿ ಯಾರ ಬಂದ್ರ ನೋಡ್ರಿ, ಓಣಿ ಎಲ್ಲಾರು ತಗೊಂಡು ಬ್ಯಾಂಕ್ದೊಳಗ ಕೆಲಸ ಮಾಡೋರ್ಗ ಮನಿ ಹೋಗಿ ಬರ್ಕೊಂಡು ಡುಪ್ಲಿಕೇಟ್ ಹೋಟ್ ಮಾಡಿಸ್ಲಿಕ್ಕತ್ತೀರಿ. ಇದು ಏನ್ ನಿಮ್ ನಾಟಕ ತಿಳಿಯಂಗಿಲ್ಲ ಮಂದಿಗೆ? ಡುಪ್ಲಿಕೇಟ್ ಹೋಟ್ಲಿಂದ ಆರಸ್ ಬಂದಿರಿ, ಡುಪ್ಲಿಕೇಟ್ ಹೋಟ್ ಮಾಡ್ತೀರಿ. ಮತ್ ಮಕ್ಕಳು ತಾಯಿ ಗಂಡ ಮಕ್ಕಳು ಅಂತೀರಿ. ಯಾಕೆ ನಿಮ್ ಮಕ್ಕಳೇನ ನೀವು ತಾಯಿ ಗಂಡ್ರಿಲ್ಲ? ಹೇಳವ್ರೆ ತಾಯಿ ಗಂಡ್ರು. ಹೊರಗಿಂದು ಎಲ್ಲಾ ಮಂದಿ ತಂದು ಮಾಡೋರ್ ನೀವೇ. ನೀವು 7 ವರ್ಷ ನಿಮ್ ಸರ್ಕಾರ 5 ವರ್ಷ ಇತ್ತು. ಬಾಂಗ್ಲಾದೇಶ ಎಲ್ಲಿಂದ ಬಂದಾರವ್ರು ಹೊರಗೆ ಹಾಕ್ಲಕ್ಕೆ ನಿಂಬಲ್ ದಮ್ ಇದ್ದಿದ್ದಿಲ್ಲ. ಈಗ 3 ವರ್ಷ ಆಗ್ಲಾಕ್ ಬಂದೈತಲ್ಲ MLA ನೀವು ಅದಿರಿ, ನಿಂಬಲ್ ದಮ್ಮಿಲ್ಲ. ಡುಪ್ಲಿಕೇಟ್ ಹೋಟ್ ಮಾಡ್ತೀರಿ, ಮತ್ ನಾಟಕರೇ ಹೆಂಗ್ ಮಾಡ್ತೀರಿ? ಏನ್ ನಾವು ಮಾಡೇ ಇಲ್ಲ ಡುಪ್ಲಿಕೇಟ್, ಹಂಗ ನಾಟಕ ಮಾಡಿ ಮಂದಿಗೆ ಹೇಳಕ್ ಹೋಗ್ತೀರಿ. ಆ ಜಮೀರ್ ಅಹಮದ್ ಹೇಳ್ತಾರೆ, ನಿಮ್ದು ಹೇಳ್ರಿ ಮೊದಲ ಇಲ್ಲಿ ಡುಪ್ಲಿಕೇಟ್ ಮಾಡಿದ್ದು. ಏನ್ ಮಾಡ್ಲಾಕ್ ಬರಂಗಿಲ್ಲ? ಏನ್ ನಿಮ್ಗೆ ತಾಯಿ ಗಂಡ ಮಕ್ಳು ಅಂತ ಹೇಳಕ್ ಬರ್ತೈತಿ? ನೀ ತಾಯಿ ಗಂಡ ಮಗ ಅದಿ, ಮಂದಿಗೇನ್ ಹೇಳ್ತಿ? ನಿನ್ ಬಲ್ಲಿ ಅಷ್ಟ ದಮ್ ಇದ್ರ ಕೊಡು, ಜಂಡಾ ಸಿಬಿಐ ಒಂದು ಲೆಟರ್ ಕೊಟ್ಟು ಸಿಬಿಐ ಮಾಡಂತ ಹೇಳ. ಏನ್ ಯಾರ ಪುಕ್ಷಟ್ಟಿ ಬಿದ್ದಾರೆ ಬೈಸ್ಕೊಳಕ? ಏನ್ ಬೈದಿದ್ರ ನನ್ಗೆ ಬೈರಿ, ನಾ ನಿಮ್ಗೆ ಬೈತೀನಿ. ಉಳ್ಕೆ ಸಮಾಜಕ್ಕೆ ಯಾಕೆ ಬೈತೀರಿ? ಇಲ್ಲ ನಿಂಬಲ್ ದಮ್ಮ ಬ್ಯಾರೆಯವ್ರ ಬೈದು ನಿಮ್ಗೆ ಹಾಕದ? ಡುಪ್ಲಿಕೇಟ್ ಮಾಡಿದವ್ರು ನೀವು ಅದೀವಿ. ನಿಮ್ ಬಲ್ಲಿ ಪ್ರೂಫ್, ನಮ್ ಪ್ರೂಫ್ ಅದ 28,000 ಹೇಳಕ್ ಕೊಡ್ಲಾಕ್ ಬಂದೀವಿ. ಹೊಸಾಗ್ ಬಂದಾರ ಅವ್ರು. ಇಷ್ಟು ಡುಪ್ಲಿಕೇಟ್ ಹೋಟ್ ಅದಾವ. ಈ ಹೋಟದೊಳಗೆ 28,000 ಡುಪ್ಲಿಕೇಟ್ ಇರ್ಲಿಕ್ಕಂದ್ರ ನಾ ಊರ್ ಬಿಟ್ಟು ಹೋಗ್ತೀನಿ. ಇರ್ಲಿಕ್ಕಂದ್ರ ಅವ್ರು ಸಿದ್ದೇಶ್ವರ ಗುಡಿ ಮುಟ್ಟಿ ಹೇಳಿ ಇದಕ್ಕ ಡುಪ್ಲಿಕೇಟ್ ಹೋಟ್ ಇಲ್ಲ ಅಂತ ಬಾತ್ ಕರು. ಸರ್, इसके ಮುಂಚೆ ನಿಮ್ಮ ಕಾರ್ಪೊರೇಟರ್ ಅವರಲ್ಲ ಅಪ್ಪು ಪೂಜಾರಿ ಅವರು ಹಿಡಿದಿದ್ದವರು ಹಿಡ್ದಿವಿ. ಒಬ್ಬರಿಗಿಲ್ಲ 100 ಮಂದಿಗೆ ಹಿಡ್ದಿವಿ. ಡುಪ್ಲಿಕೇಟ್ ಹೋಟ್ ಮಾಡ್ಯಾರ. ಅಟ್ ನಾಟಕ ಮಾಡ್ತಾರ. ಭಾರಿ ನಾಟಕ ಕಂಪ್ನಿ ಅದವ್ರದ್ದು. ಮಂದಿಗೆ ಹೇಳ್ತಾರ ನಾಟಕ ಕಂಪ್ನಿ ಹೆಂಗಾರ ಮಾಡ್ತಾರ. ತುಡುಗ್ ಮಾಡೋದು ಮತ್ತ
ಬ್ಯಾರೆಯವ್ರಿಗೆ ತಾಯಿ ಗಂಡ ಮಕ್ಳು, ನೀ ಅದಿಪ್ಪ ತಾಯಿ ಗಂಡ ಮಗ. ಇದು ಕಾಸಗಿರಿ ಒಣಗಿ ಬೇಲ್ ಅಂತ ಹೇಳಿ ಅವ್ರ ಮನೆ ಬಾಳ ಕಡೆ ಹಿಡ್ದಿವಿ, ಬಾಳ ಕಡೆ ಕೊಟ್ಟಿವಿ. ಡೂಪ್ಲಿಕೇಟ್ ಮಾಡ್ಯಾರ ಇವ್ರು. ನಮ್ ಸರ್ಕಾರ ಅದ, ಈಗ ನಾವ್ ತೆಗಿಲಾಕ್ ಬೆನ್ನತ್ತೀವಿ. ಕೆಲಸ ಮಾಡೋರು ಎಷ್ಟ್ ಮಂದಿ ದಿವ್ಸ ತಿರ್ಗಾಳಕತ್ತಾರ. ಅದು ಬಿಟ್ಟು ಬ್ಯಾರೆಯವ್ರು ಬಂದ್ರ ಬಾಂಗ್ಲಾದೇಶ್ 5 ವರ್ಷ ಸರ್ಕಾರ ಇತ್ತು, ಬಾಂಗ್ಲಾದೇಶ್ ಅವ್ರಿಗೆ ಕಳಿಸ್ಲಾಕ ಬಂದಿಲ್ಲ. ಈಗಾರ ನಿಮ್ಗೆ ಹೊರಗೆ ಹಾಕ್ಯಾರ. सर इतने एविडेंस आप दिखा रहे हैं, इतने एविडेंस होने के बावजूद भी आप इतने एविडेंस दे रहे हैं सरकार को, इसके बावजूद भी सरकार आप उन्होंने करतू कर को बोल रहे हैं। आप मैपिंग चले घर घर जाको करतू कर रहे हैं ना। ये घर घर जाको करना है। ने ताई गण मकड़ो बोलता है, इन्हें खुद का ताई गण मगा है। दूसरा क्या बोलता है, डुप्लीकेट करता है। इन्हें चोरी कर को चोर है, बहुत नाटक कर रहा है। मैं क्या भी नहीं करा कर को, भारी नाटक कंपनी का चोर है। पूरे गली गली बैंक वाले को फिरा रहे, नागटान मत क्षेत्र के ले रहे, बाहर के ला रहे, लाखों सिद्धश्री बैंक से काम करा रहे। और बोलता मैं क्या भी नहीं करा। 15,000 जुमा मस्जिद ಒಳಗ 1,000 ಇರ್ಲಿ 100 ಇರ್ಲಿ ತೆಗಿರಿ, ನಿಮ್ದು ತೆಗಿರಿ ನಮ್ದು ತೆಗಿರಿ. ಮತ್ತ ಬೈಬಾರ್ದು. ಬೈದ್ರ ನಾ ನಿಮ್ಮ ಅಪ್ಪಜ್ ನಿಂತೀನಿ, ನಿಮ್ ಬಲ್ಲಿ ಎಷ್ಟು ದಮ್ಮದ ನನ್ ಬೈರಿ, ನನ್ ಬಲ್ಲಿ ಎಷ್ಟು ದಮ್ಮದ ನಿಮ್ಗೆ ನಾ ಬೈತೀನಿ. बहुत पहले सर बहुत होटल चले सर, आपने कोर्ट में प्रकरण भी दाखिल किया। प्रकरण दाखिल कर रहे हैं, सुप्रीम कोर्ट में केस चले। और सर फिर बात आती है कि यहाँ पर बोगस वोटिंग हुई है, बोगस वोटिंग आप उन पर आरोप कर रहे हैं, वो आपके ऊपर आरोप कर रहे हैं। हमारे ऊपर आरोप कर रहे हैं, तो ऐसा प्रूफ बताओ का ना। हमें डुप्लीकेट कर रहे हैं, ये कर रहे हैं, तो हमें बोलते हैं। उन्हें कहते करें हमारे पास प्रूफ है, प्रूफ के साथ दे रहे हैं। उसका नाटक कंपनी बहुत नाटक करता है। चोर है, चोरी भी करता है, नाटक भी करता है। ನಗರ ಶಾಸಕರು ಹೇಳಿಕೆ ಕೊಡ್ತಾರ, ಮತ್ ನೀವು ಕಾಂಟ್ರಾಕ್ಟ್ ಕೊಡಕ್ ಲೇಟ್ ಯಾಕೆ ಮಾಡ್ತೀರಿ? ಇವ್ ನಿನ್ನೆ ಸುಟ್ಟಿ ಇತ್ತು, ನಾವು ಮೊನ್ನೆ ಇದ್ದಿದ್ದಿಲ್ಲ. ಶನಿವಾರ ನಾವು ಸೋಲಾಪುರದೊಳಗೆ ಇದ್ದೀವಿ. ನಿನ್ನೆ ಸುಟ್ಟಿ ಇತ್ತು, ಇವತ್ತು ಮಂದ್ ಕೊಡ್ಲಿಕ್ಕತ್ತೀವಿ. ಏನು ಯಾರಿಗ ನಾವು ಅಂಜಾವ್ರಿಲ್ಲ, ಏನದ ನಾವು ಖುಲ್ಲ ಹೇಳ್ತೀವಿ. ಯಾರ ಅಪ್ಪನ್ ತಿಂದಿಲ್ಲ. ಅವ ಏನ ನಮ್ಮ ಅಪ್ಪ ತಿಂದಾನೇನ ನಮ್ಮ ಸಮಾಜಕ್ಕೆ ಬೈಲಾಕ? ಏನು ಬೈತೀವಿ ನಾವು? ಬಸನಗೌಡಗೆ ಬೈತೀವಿ, ಬಸನಗೌಡ ನಮ್ಗೆ ಹೇಳಿ, ನಮ್ಮ ಸಮಾಜಕ್ಕೆ ಹೇಳ್ಬಾರ್ದು. ತಾಯಿಗಣ ಮಗ ಅಂತಾನ. ನೀ ಯಾರು ತಾಯಿಗಣ ಮಗ? ಅವ ಡೂಪ್ಲಿಕೇಟ್ ಮಾಡೋತನ ಮಾಡಿ ಮತ್ ಮಂದಿಗೆ ತಾಯಿಗಣ ಮಕ್ಕಳು ಅಲ್ಲಿ ಜಮೀರಾಮದ್ ಹಂಗ ನೀ ಹಂಗಾರ ಬಂದಿ ಡೂಪ್ಲಿಕೇಟ್ ಮಾಡಿ ನಿಂದ ಹೇಳಲ್ಲ. ಜುಮಾ ಮಸೂದಿದೊಳಗ ಸಂಧಿದೊಳಗ ಅದ ಅಂತ. ಮತ್ ನೀ ಏನ 6 ವರ್ಷ ಇತ್ತು ಬಾಂಗ್ಲಾದೇಶ್ ಅವ್ರ ಇದ್ರ ನಿನ್ ಮಕ್ಕಳಾಗ ನಮ್ ಇದ್ದಿದ್ದಿಲ್ಲ. ಹೊರಗ ಹಾಕ, ಏನ್ ಬ್ಯಾಡ ಅಂದಿವಿ? ಬಾತ್ ಕರೋ ಡುಪ್ಲಿಕೇಟ್ ವೋಟಿಂಗ್ ಬಗ್ಗೆ ನೀವು ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದೀರ. ಈಗ ನಡೆದೈತಿ, ಚಾಲು ಆಗೈತಿ. ನಾವು ಬೆನ್ ಹತ್ತೀವಿ. 2002 ಯಾರು ಓಟ್ ಹಾಕ್ಯಾರ, ಡೂಪ್ಲಿಕೇಟ್ ಓಟ್ ಎಷ್ಟು ಅವ್ರು ಮಾಡ್ಯಾರ, ಎಲ್ಲಾ ಸ್ವಚ್ಛ ಆಗ್ಬೇಕಂತ ನಾವ್ ಮಾಡಿವಿ. ಅವ್ರು ಹೇಳ್ತಾರ 15,000 ಅಂತ. 28,000 ಡೂಪ್ಲಿಕೇಟ್ ಓಟ್ ಅವ್ರು ಮಾಡಿದ್ದ. ಇಲ್ಲಿವರೆಗೆ ನಿಮ್ಗೆ ಸರ್ಕಾರದಿಂದ ನಾವು ಸರ್ಕಾರ ಕೊಡ್ಲಿಕ್ಕತ್ತೀವಿ, ಮಾಡ್ಲಿಕ್ಕತ್ತೀವಿ. ಅವ್ರ ನೋಟಿಸ್ ಅದು ಕೊಡೋದಾಗ್ತೈತಿ. ಈ ಮ್ಯಾಪಿಂಗ್ ದೊಳಗ ಹೋಗ್ತಾವೆಲ್ಲ. ಈಗ ತಾನೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಹಮೀದ್ ಮುಷ್ರಿಫ್ ಅವರು ತಮ್ಮೆಲ್ಲರ ವಿಸ್ತಾರವಾಗಿ ಹೇಳಿದ್ದಾರೆ. ತಮ್ಗೆ ಗೊತ್ತಿದ್ದಂತೆ ಮೊನ್ನೆ ಏನ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರು ಬಹಳ ಇದರ್ಲಿಂದ ಮಾತಾಡ್ತಾರೆ. ಅವ್ರ ಪ್ರತಿಯೊಂದು ಚಟ ಅದ, ಯಾವ್ದಾರ ಗುಡಾಗ ಹೋಗಿ ಎಲ್ಲಮ್ಮ ಜಾತ್ರೆ ಮಾಡ್ತಾರೆ. ಇಂಥದ್ದು ಕೆಲಸ ಅವ್ರು ಮಾಡ್ಕೊತ ಕೂತಾರ. ಈಗ SIR ನಡ್ತಾ ಇದೆ. SIR ನಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವ್ರು ಬೇಕತ್ಲೆ ಏನ್ BL ಅವ್ರಿಗೆ ಕಳ್ಸೋದಿಲ್ಲ, ಇದು ಮಾಡುದಿಲ್ಲ. ತಮ್ಮ ಸಿದ್ದಶ್ರೀ ಬ್ಯಾಂಕಿನವ್ರಿಗೆ ಕಳಿಸ್ಬಿಟ್ಟು ಅವ್ರೆಲ್ಲ ಅವ್ಯವಹಾರ ಮಾಡ್ಕೊತ ಬಂದಿದ್ದಾರೆ. ಒಂದ್ ಕಡೆ ಅವರು ಹೋದ ಇಲೆಕ್ಷನ್ನಾಗೆ ಸುಮಾರು 28,000 ಓಟ್ಗಳನ್ನು ಡೂಪ್ಲಿಕೇಟ್ ಮಾಡಿ ಚಿಂಚೋಳಿಲಿಂದ, ಆ ಕಡೆ ವರ್ತಿಲಿಂದ, ಆಮೇಲೆ ಇದು ಯೋಗಾಪುರ್ಲಿಂದ ಇವೆಲ್ಲ ಓಟ್ ತಂದು ಇಲ್ಲಿ ಸೇರಿಸಿದ್ದಾರೆ. ಅವರು ಆರ್ಸಿ ಬಂತಾರೆ. ಅಕಸ್ಮಾತ್ ಅವ್ರು ಸೇರಿಸಿಲ್ಲ ಅಂದ್ರೆ ಇವ್ರ ಮನೆ ದೇವ್ರನ್ನ ಇವ್ರಿಗೆ ತರುವುದಿಲ್ಲ. ಇದು ಅಂತೂ ಸತ ಸಿದ್ಧದ. ನಾಳೆ ಬರುವಂತ ದಿವಸನಲ್ಲಿ ಏನ್ SR ನಡೀತಾ ಇದೆ, SR ನಲ್ಲಿ ಎಲ್ಲ ಈ ಡೂಪ್ಲಿಕೇಟ್ ಓಟ್ ಹೋಗ್ಬಿಡ್ತಾವ್. ಯಾಕಂದ್ರೆ ಅವ್ರ ತಂದೆ ತಾಯಿ ಎಲ್ಲಿ ಓಟ್ ಹಾಕ್ಯಾರ ಅಲ್ಲಿದೆ ಅವ್ರಿಗೆ ಸೇರಿಸ್ಬೇಕನ್ನೋದು ಒಂದು ಕಾಯ್ದೆ ಇರೋದ್ರಿಂದ ಮ್ಯಾಪಿಂಗ್ ಮಾಡ್ತಾ ಇದೆ. ಮ್ಯಾಪಿಂಗ್ ನಲ್ಲಿ ಸರಿಯಾಗಿ ಮಾಡ್ತೀವಿ ನಾವು. ಈಗ ಪ್ರತಿಯೊಂದು ಓನಿಗೆ ಹೋಗಿ ಅವ್ರ ಬೂತ್ ವೈಸ್ ಏನದ ಮ್ಯಾಪಿಂಗ್ ಮಾಡಿಸೋದ್ ಕೆಲಸ ನಾವು ಮಾಡ್ತಾ ಇದ್ವಿ. ಈಗ ಅದ್ರ ಜೊತೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಡೂಪ್ಲಿಕೇಟ್ ಓಟ್ ಮಾಡಿದ್ರು ತಾಯಿ ಗಂಡನ ಮಕ್ಕಳು.
ಈ ತಾಯಿಗಣ್ಣ ಮಕ್ಕಳು ಯಾರಿಗೆ ಹೇಳ್ತಾರ? ಇವ ಏನ್ ಬ್ರಾಹ್ಮಣರವ? ಯಾವ ಜಾತಿ ಅವ? ಯಾವ ಜಾತಿಲಿಂದ ಬಿತ್ತಿದ್ದಾನೆ? ಎಲ್ಲ ಕಾರಣ 15,000 ಕ್ಲಿಯರ್ ಯಾವ 15,000 ಮಂದಿ ಅಲ್ಲಿ ಬಾಂಗ್ಲಾದೇಶದಿಂದ ಬಂದಾರ, ಬಾ ನಿನ್ ಜೊತೆಲಿ ಬರ್ತೀವಿ, ನೀನ್ ಅಷ್ಟೇ ತಾಕತ್ತಿ ಬರೀ ಗೋಳ್ ಹೇಳ್ಕೊತೀವಿ, ಮಂದಿಗೆ ಸುಳ್ಳು ಹೇಳ್ಕೊತ ತಿರ್ಗಾಡೋದು ಸರಿ ಇಲ್ಲ. ನಿನ್ ಬಲ್ಲಿ ಇತ್ತು ಏನಾದ್ರು ಪ್ರೂಫ್ ಇತ್ತಾರ ಬಾ, ನೀ ಡೂಪ್ಲಿಕೇಟ್ ಮಾಡಿದ್ವಿ ನಾವು ತೋರ್ಸಿವಿ. 28,000 ಓಟ್ಗಳನ್ನು ನಿನ್ ಬಲ್ಲಿ ಏನಾದ್ರು ಪ್ರೂಫ್ ಇತ್ತಾರ ತೊಗೊಂಡ್ ಬಾ, ನೋಡ್ತೀವಿ ನಾವು. ನಿನ್ ಜೊತೆಲಿ ಬಂದು ತೆಗೀತು. ದೇಶದ್ರೋಹಿ ಕೆಲಸ ಮಾಡವನು ನೀನು. ದೇಶದ್ರೋಹಿ ಬಗ್ಗೆ ಈ ರಾಷ್ಟ್ರ ಧ್ವಜ ಬಗ್ಗೆ ಪಾಕಿಸ್ತಾನ ಧ್ವಜ ಹಾರಿಸಿದವ ನೀನು. ಸಿಂದಗಿ ಬಲ್ಲಿ ಮಾಡಿದ ಎಲ್ಲ ಗೊತ್ತದ, ಜಗತ್ ಜಾಹಿರದ. ಅಕಸ್ಮಾತ್ ನೀ ಮಾಡಿಲ್ಲಪ್ಪ, ನೀವು ಬಹಳ ಶುದ್ಧ ಅದಿ, ಬಹಳ ಸ್ವಚ್ಛದ, ಆಯ್ತು CBI ಲೆಟರ್ ಕೊಡು ಅಂದ. CBI ತನಿಖೆ ಮಾಡ್ಸೋನು, ಮಾಡಿಸಿ ಯಾರು ನಿಜವಾಗಲು ಅಲ್ಲಿ ದೇಶದ್ರೋಹಿ ಕೆಲಸ ಮಾಡೋದು ಗೊತ್ತಾಗತ್ತೆ. ಸುಮ್ಕೆ ಯಾರಿಗಾರಿ ಬೈಯುದು ಮಾಡುದು ಅಂದ್ರೆ ಸರಿ ಇಲ್ಲ. ಮತ್ತೆ ನೀ ಏನ್ ಬೈತಿ, ನಿಮ್ಮ ಅಪ್ಪ ಬೈತು. ನಾವು ಬೈಲಾಕ್ ನಂಬಲ್ಲಿ ಡಿಕ್ಷನರಿ ಅದ, ಆದ್ರ ಒಂದು ಮರ್ಯಾದೆ ಇರಬೇಕು, ಒಂದು ಸ್ಥಾನಕ್ಕೆ ಇದು ಗೌರವ ಇರಬೇಕು. ನೀ MLA ಆಗಿ MLA ಯಾವ ಭಾಷಾ ಮಾತಾಡ್ಬೇಕು ಅನ್ನೋದು ಕಲಿಬೇಕು. ಇದರ್ಲಿಂದ ನೀನು ಏನಾರು ಪ್ರಚಾರ ಮಾಡೋ ಸಲುವಾಗಿ ಯಾವುದೇ ಜಾತಿ ಮಾತಾಡಿ ನಿಂದೆ ಮಾಡಿ ಮಾತಾಡೋದು, ತಾಯಿಗಂಡ ಅನ್ನೋದು. ತಾಯಿಗಂಡ ಇರ್ಬೋದು, ನೀನು ಇರ್ಲಾಕ್ ನಾವು ಬೇಡ ಅನ್ನೋದಿಲ್ಲ. ನಿನ್ನ ಪರಂಪರೆ ಇರ್ಬೇಕದು, ನಿಂದ ಆ ಸಂಸ್ಕೃತಿ ನಿನ್ನ ಬಳಿ ಇರಬೇಕು. ನೀ ಯಾವ್ದಾರು ಮಂದಿಗೆ ಜಾತಿ ನಿಂದನೆ ಮಾಡ್ತಾ ಇದ್ದೆ ಅಂದ್ರೆ ತಾಯಿಗಂಡ ಅಂತಿದ್ರೆ ಸುಮ್ಮನೆ ಕೊಡೋರಲ್ಲ. ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವ್ರದ್ದು, ನೀನೇ ಹುಟ್ಟು ಇಲ್ಲೇ ಬೆಳ್ದಿ. ನೀ ಏನಿದ್ದಿ ನಾವೇನಿದ್ವಿ ಎಲ್ಲರ ಜಗತ್ತಿಗೆ ಗೊತ್ತದ. ಆದ್ರೂ ಕೂಡ ಯಾರಿಗೆ ಜಾತಿಲಿಂದ ಬೈಯುದು ಇದು ಮಾಡುದು ಸರಿ ಇಲ್ಲ. ಇನ್ನು ಎಚ್ಚರಿಕೆ ಕೊಡ್ತಾ ಇದ್ವು. ಇನ್ನು ಮೇಲಾದ್ರೆ ಸುಧಾರಿಸ್ಕೊ. ಇಲ್ಲಿಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ಬೇರೆ ಚಾಲು ಆಗತ್ತೆ. ನಮ್ಮ ಹೋರಾಟ ಮಾಡಾಕತ್ತೀವಿ ಅಂದ್ರೆ ನೀ ಇಲ್ಲೇ ಇಲ್ಲ, ಎಲ್ಲಿ ಇರ್ತೀನಿ ನಿನ್ಗೆ ಗೊತ್ತಿರೋದಿಲ್ಲ. ಈಗ ಒಮ್ಮೆ ದಾಂಧಲಿ ಮಾಡ್ಕೇಶ್ ಹೋಗಿ ಕೊಲ್ಲಾಪುರ್ನಾಗ ಅಡ್ಮಿಟ್ ಆಗಿದೆಯಲ್ಲ, ಅದೇ ತರ ಆಕೈತಿ ಮತ್ತೆ ಪರಿಸ್ಥಿತಿನ. ಅದರಿಂದ ಈಗೇನು SR ನಡೀತಾ ಇದೆ, ನಮ್ಮ ಎಲ್ಲ ಸಮಾಜದವ್ರಿಗೆ ನಾವು ಕೇಳ್ಕೊತೀವಿ, SR ನಲ್ಲಿ ತಾವು ಎಲ್ಲ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಕಿಸಿ ಆ ಸರಿಪಡಿಸ್ಕೊಳ್ಳೋದು ಎಲ್ಲದ ಆದ್ಯ ಕರ್ತವ್ಯ ಅದ. ದಯಮಾಡಿ ತಾವು ಏನು BLO ಬರ್ತಾರೋ ಅವ್ರಿಗೆ ಮಾಹಿತಿ ಕೊಟ್ಟ ನಿಮ್ಮ ಹೋಟೆಲ್ ಲಿಸ್ಟ್ನಲ್ಲಿ ಸರಿಯಾಗಿ ಹೆಸರನ್ನು ತಾವು ಮಾಡ್ಕೋಬೇಕು. ಇಂಥವು ಡೂಪ್ಲಿಕೇಟ್ ಮಾಡೋರಿಗೆ ತಕ್ಕ ಪಾಠನೂ ಕಲಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗೇನು ನಾವು ಡೂಪ್ಲಿಕೇಟ್ ವೋಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮನೆ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟು ಅದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಕೊಟ್ಟು ಎಲ್ಲ BLO ಸಹಿತ ಆ ಏನ್ ನಮ್ಮ ಹೋಟೆಲ್ ಲಿಸ್ಟ್ ಪ್ರಕಾರ ಅವ್ರು ಚೆಕ್ ಮಾಡಿಲ್ಲ ಅಂದ್ರೆ ಆ ಯಾವ BLO ಕೆಲಸ ಮಾಡಿರ್ತಾರೆ ಅವ್ರು ಏನ್ ಡೂಪ್ಲಿಕೇಟ್ ಮಾಡಕ್ ಇವ್ರು ಮಾತು ಕೇಳಿ ಮಾಡ್ತಾರೆ, ಅವ್ರ ಮ್ಯಾಗೆ ಆಕ್ಷನ್ ತಗೊಳ್ಳಿಕ್ಕೆ ನಾವು ಸದಾ ಸಿದ್ಧ ಅದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಸರ್ಕಾರ ಹಾ ಈಗ ಇದು ಇದು 2023 ದಲ್ಲಿ ಇದು ಆಗಿತ್ತು. ಇದು 2026 ನೋಡ್ರಿ, ಈಗ SR ಬಗ್ಗೆ ಇಡೀ ದೇಶದಲ್ಲಿ ಎಲ್ಲ ನಡೀತಾ ಇತ್ತು. ಅದರ ಬಗ್ಗೆ ಎಲ್ಲ ಇದು ಮಾಡ್ತಾ ಇದ್ವು. ಈಗ SR ನಲ್ಲಿ ಅಂತ ಏಟು ಡೂಪ್ಲಿಕೇಟ್ ಅದಾವ ಎಲ್ಲಾನು ವಾಶೌಟ್ ಆಗ್ತಾರ. ಯಾಕಂದ್ರೆ ರಾಜ್ಯ ನಮ್ದದ, ಸರ್ಕಾರ ನಮ್ದದ. ಈಗ ಅದ, ಮೊದಲು ಯಾರು ಸರ್ಕಾರ ಇತ್ತು ಅವರೆಲ್ಲ ಮಾಡ್ಯಾರ. ತೆಗಿಲಾಕ್ ಸರಳ ಇಲ್ಲ. SR ತೆಗಿಬೇಕಾದ್ರೆ ಪಂಚನಾಮ ಮಾಡ್ಬೇಕು, ಅವ್ರೆಲ್ಲ ಇದು ಮಾಡ್ಬೇಕು, ಬಹಳಷ್ಟು ಕಾಯ್ದೆ ಪ್ರಕಾರ ತೆಗಿಬೇಕಾಗ್ತೈತಿ. ಇವ್ರು ಹಂಗೆ ಡೂಪ್ಲಿಕೇಟ್ ಮಾಡಕ್ ನಮ್ ಸರ್ಕಾರ ನಡುದಿಲ್ಲ. ನಮ್ಮ ಸರ್ಕಾರ ಕಾನೂನು ಪ್ರಕಾರವಾಗಿ ನ್ಯಾಯಯುತವಾಗಿ ಕೆಲಸ ಮಾಡುತ್ತೆ. 3 ವರ್ಷ ಈಗ ಸದ್ಯ ಅದು ಮಾಡ್ತಾ ಇದೀವಲ್ಲ, ಎಲ್ಲ ವಾರ್ಡ್ ವೈಸ್ ನಾವು ಎಲ್ಲ ತಿರ್ಗಾಡ್ಬಿಟ್ಟು ವಾರ್ಡ್ ವೈಸ್ ಎಲ್ಲ ಹೋಟೆಲ್ ಸರಿಯಾಗಿ ಮಾಡುದು ಕೆಲಸನೂ ಮಾಡ್ತಾ ಇದ್ವಿ. ಯಾಕೆ ಸಿಗಲ್ಲ? ಈಗ ತಾನೇ ನೋಡ್ರಿ, ನೀವು ನಮ್ಮ ಸರ್ಕಾರ ನಿಮ್ ಸರ್ಕಾರ ಕೇಳಾಕತ್ತೀರಿ. ಈಗ ಮೊನ್ನೆ ತಾನೇ ಬಿಹಾರ್ನಲ್ಲಿ ಒಂದು ಚುನಾವಣಾ ಆಯೋಗ ರಾಜೀನಾಮಾ ಕೊಟ್ಟಾರ. ಎಲ್ಲರೂ ಮೀಡಿಯಾನಾಗ ಪ್ರಚಾರ ಅದ ಏನದು, ಎದಕ್ ಕೊಟ್ಟಾರ? ಈ ಎಲ್ಲ ಡೂಪ್ಲಿಕೇಟ್ ವೋಟ್ ಮಾಡ್ಸಾಕತ್ತಾರ ಅಂತೇಳಿ ನನ್ ಬ್ಯಾಡ ಆಯ್ತು ಇಂಥವೆಲ್ಲ ಕೆಲಸ ಮಾಡೋದು ಬೇಡಕಿಸಿ BJP ಸರ್ಕಾರ ನಮ್ಮಲ್ಲಿ ನಮ್ಗೆ ಒತ್ತಾಯ ಮಾಡ್ಕಿಸಿ ಎಲ್ಲ ಡೂಪ್ಲಿಕೇಟ್ ಮಾಡ್ಸಾಕತ್ತಾರ. ಆದ್ದರಿಂದ ನಾವು ರಾಜೀನಾಮಾ ಕೊಡ್ತಾ ಇದ್ದ ಚುನಾವಣೆ ಅಧಿಕಾರಿ ಒಬ್ಬ ರಾಜೀನಾಮಾ ಕೊಟ್ಟಾರ. ಸ್ಪೀಚ್ ಇರೋದಾಗಿ ಸದನದಲ್ಲಿ ಬಿಲ್ ಇದು ಆಗಿದೆ, ಆದ್ರೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಇನ್ನ ಅವನಿಗೆ ಏನೈತಿ, ಅದು ರೂಢಿ ಪಟ್ನಿ ಹೋಗುದಿಲ್ಲ. ಯಾಕಂದ್ರೆ ಮಟನ್ ತಿನ್ನೋದು ಚಟ ಪಟ್ನಿ ಹೋಗೋದಿಲ್ಲಲ್ಲ. ಮತ್ತ ಅವ ತುಡುಗ್ಲಾರೆ ತಿತ್ತಾನ. ಹೆಂಗೆ ತಿನ್ಕೋತೀರ? ಅವ ಸ್ವಲ್ಪ ನೀವು ಸ್ವಲ್ಪ ಸಂಭಾಳಿಸ್ಕೊರಿ ಅನ್ಕಾತಾನ. ಒಮ್ಮೆ ಎಗ್ದು ಅಟ್ಯಾಕ್ ಮಾಡೋದು ಬೇಡ. ಒಮ್ಮೆ ಭಾಳ ದಿವಸದಿಂದ ತಿನ್ಕೋತ ಬಂದಾನ ಪಾಪ ಮಟನ್. ಅವ ಯಾರು ಬಿರಿಯಾನಿ ಸಿಗ್ಲಿಕ್ಕಂತ ಪಟ್ನಿ ಹಿಂಗೆ ಹೇಳ್ಬಿಡ್ತಾನೆ.
ಮುಸಲ್ಮಾನ್ ವಿರೋಧ ಭಾಷಣ ಮಾಡ್ತಾರ. ಮೊನ್ನೆ ಅಟಲ್ ಬಿಹಾರಿ ಸ್ವಾಭಾವಿಕ ರೀ, ಅವ ಮುಸಲ್ಮಾನ ಇರ್ಬಹುದತ್ತ. ಅಟಲ್ ಬಿಹಾರಿ ವಾಜಪೇಯಿದಾಗ ಮುಸಲ್ಮಾನ್ ಸಮಾಜದವ್ರ ಸನ್ಮಾನ ಮಾಡಲ್ಲ. ಮತ್ತ ಅವ್ರವ್ರ ಸಂಬಂಧಿಕರು ಇರ್ಬೇಕ, ಸಂಬಂಧಿಕರು ಇರ್ಬೇಕ, ಏನ್ ತಪ್ಪದ ನೋಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಬಸವನಗೌಡ ಒಬ್ಬನೇ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಒಂದು ಪ್ರೈಮ್ ಮಿನಿಸ್ಟರ್ ಇದ್ರು, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇದ್ರು. ಅದಕ್ಕಿದ್ರೆ ಏನ್ ತಪ್ಪದ? ಸರ್, ಈಗ ಧೂಳಾಪುರ ಅಂತ ಬಿಜಾಪುರ ಅಣೆಪಟ್ಟಿ ಕಟ್ಟದಾಗ ನಾನು ನಂದನವನ ಮಾಡ್ತೀನಿ ಅಂತ ಹೇಳಿ ನಗರ ಶಾಸಕ ಯತ್ನಾಳ್ ಗೌಡ್ರು ಹೇಳ್ತಾರ. ಅದರ ಬಗ್ಗೆ ಏನಂತೀರಿ? ಅದೇ ಬರೀ ಅವ್ರು ಸುಳ್ಳು ಹೇಳೋದು ಚಟ ಅದ. ಇಲ್ಲೇ ಇದ್ದವ್ರ ಧೂಳಾಪುರ ಈ ರೋಡ್ ಹೋಗಿ ಹಿಂಗ ಪೂರಾ ತಿರ್ಗಾಡ ಬರ್ರಿ. ಅಲ್ಲ, ಅವ್ರ ಮನೆ ಬ್ಯಾಡ್ರಿ. ಅವ್ರ ಮನೆಯಿಂದ ಏನ್ ನಮ್ಮ ಸ್ಟೇಡಿಯಂ ತನ ಬರ್ತೀವಲ್ಲ, ಅಲ್ಲಿ ಬರೋರು ಹೋಗೋರು ಪೌಡರ್ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದೇ ಧೂಳಾಪುರ ಅದ. ಮತ್ತ ಅವ್ರು ಶಾಸಕ ಬರೀ ಅದೇ ಮಾಡಿ ಇದು ಮಾಡಿ ಏನ್ ಮಾಡೋಣ? ಅವ್ ಮನೇಲಿ ಪೌಡರ್ ಹಚ್ಕೊಂಡ್ ಬರ್ತಾರ, ಅಲ್ಲಿ ರೋಡ್ ನಮಗ್ ಬರೋಣ, ಗ್ಲಾಸ್ ತೆಗಿತಾನ, ಪೌಡರ್ ಹತ್ ಬಿಡ್ತೀವಿ. ನಾನೇ ಸಿಎಂ ಅಂತಾರಲ್ರ ಅವ್ರು. ಮತ್ ಈ CM PM ಇಲ್ಲ, ನಮ್ಗೇನ್ ಮಾಡೋದ? ಅವ PM ಆಗಲಿ, CM ಯಾಕೆ ಅಷ್ಟೇ? ಅವನಿಗೆ ಯಾವ ಪಾರ್ಟಿ CM ಹಾಕನ್, ಯಾವ ಪಾರ್ಟಿ PM ಆಗಾನ ಅವನಿಗೆ ಗೊತ್ತ. ಅವ್ನ ಮನ್ಯಾಗ ಅವ್ನ ಹೆಂಡತಿ ಮುಂದೆ ಕೂತ್ಕಿಸಿ CM ಅಂದ್ರೆ ಹೋಗ್ತೀವಿ. ಅದಕ್ಕೇನ್ ತಪ್ಪದ? ನಾವು ಆಗ್ಬೇಕತ್ತೀವಿ, ಅದಕ್ಕೇನು ಇದು ಅದ? ನಮ್ಮ ಅನಿವಾರ್ನಾಗ ಇದ್ರೆ ಎಲ್ಲಾರು ಆಗ್ತಾರೆ, ಅನಿವಾರ್ಯ ಇಲ್ಕಂತ ಯಾರು ಆಗೋದಿಲ್ಲ. ಥ್ಯಾಂಕ್ ಯು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।